ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಭೂಮಂಡಲದಲ್ಲಿ ಪಾಸಿಟಿವ್ ಎನರ್ಜಿ ಎಷ್ಟಿದೆಯೋ ಅಷ್ಟೇ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ತಾರೆ. ಎಲ್ಲಿ ಪಾಸಿಟಿವ್ ಇದೆಯೋ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಹಾಗೆ ನಮಗೆ ಪಾಸಿಟಿವ್ ಎಷ್ಟು ಉಪಕಾರಿಯಾಗಿದೆಯೋ ಅಥವಾ ನಮಗದು ಯಾವ್ಯಾವ ರೀತಿಯಲ್ಲಿ ಹಣಕಾಸು, ಆರೋಗ್ಯ ಅಥವಾ ವ್ಯವಹಾರ, ಬಿಸ್ನೆಸ್, ಶಿಕ್ಷಣ ಯಾವುದೇ ರೀತಿಯಲ್ಲಿ ಕ್ಷೇತ್ರದಲ್ಲಿರ್ಬೋದು, ನಮಗೆ ಪಾಸಿಟಿವಿಟಿಯಿಂದ ಎಷ್ಟು ಲಾಭ ಇದೆಯೋ ಅದೇ ಥರ ನಮಗೆ ನೆಗೆಟಿವಿಟಿಯಿಂದ ಅಷ್ಟೇ ನಷ್ಟ ಕೂಡ ಇದೆ. ನೆಗೆಟಿವಿಟಿ ಇದ್ದಲ್ಲಿ ತುಂಬಾ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಒಂದು ಆರೋಗ್ಯ ಸಮಸ್ಯೆ, ಆ್ಯಕ್ಚುಲಿ ಏನಾಗಿದೆ ನಮಗೆ ಅಂತ ಗೊತ್ತಿರಲ್ಲ, ಬಟ್ ಆರೋಗ್ಯವಾಗಂತೂ ನಾವಿರಲ್ಲ. ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಮನೆಯಲ್ಲಿ ಶಾಂತಿ ಇರಲ್ಲ, ಸುಮ್ಮನೆ ಕಿರಿಕಿರಿ, ಯಾವ್ಯಾವುದೋ ವಿಚಾರಕ್ಕೆ ಜಗಳ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಗಲಾಟೆ ಆಗುತ್ತೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ಥರ ಆಗಿರುತ್ತೆ. ಆಮೇಲೆ ನಾವು ನಾರ್ಮಲಿ ನಾವು ಬಜೆಟ್ ಪ್ರಕಾರ ಲೆಕ್ಕ ಮಾಡ್ಕೊಂಡಿರ್ತೀವಿ. ನಮ್ಮ ಇನ್ಕಮ್ ಇಷ್ಟಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ಬೋದು ಅಂದ್ಕೊಂಡಿರ್ತೀವಿ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಖರ್ಚು ಬರುತ್ತೆ, ಉಪಯೋಗ ಅಂತೂ ಇರಲ್ಲ. ಅದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ, ಏನೋ ಐಟಮ್ ಹಾಳಾಗುತ್ತೆ, ರಿಪೇರಿ ಮಾಡಿಸ್ಬೇಕು, ಇಲ್ಲ ಹೊಸದು ತೊಗೊಬೇಕು, ಅಥವಾ ಸುಮ್ಮನೆ ಅಪಘಾತಗಳಾಗುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾವು ಹಣ ಕೂಡ ಕಳ್ಕೊತೀವಿ, ಸಾಲದ ಸುಳಿಯಲ್ಲಿ ಸಿಗ್ತೀವಿ. ತುಂಬ ಖರ್ಚು ಆದಾಗ, ಅಂದರೆ ಉತ್ಪನ್ನದಕ್ಕಿಂತ ಖರ್ಚು ಮಿತಿಮೀರಿ ಹೋಗ್ತಾ ಹೋದ ಹಾಗೆ ಮನುಷ್ಯ ಸಾಲದ ಸುಳಿಯಲ್ಲಿ ಸಿಗ್ತಾರೆ. ಈ ರೀತಿ ಅನ್ವಾಂಟೆಡ್ಡಾಗಿ ಮಾಡುವಂಥ ಸಾಲ, ಉತ್ತಮವಾದ ಗೃಹ ಸಾಲ, ವಾಹನ ಸಾಲಗಳ ಬಗ್ಗೆ ಹೇಳ್ತಾ ಇಲ್ಲ, ಅನ್ವಾಂಟೆಡ್ಡಾಗಿ ಮಾಡ್ಕೊಂಡಿರುವಂಥ ಕೈ ಸಾಲಗಳಿರ್ಬೋದು. ಈ ಥರ ಸಮಸ್ಯೆಗಳು, ಕಿರಿಕಿರಿ, ಹಿಂಸೆ ಇವೆಲ್ಲವನ್ನು ಕೂಡ ನಮಗೆ ನೆಗೆಟಿವ್ ಇಫೆಕ್ಟ್ ಇಂದ ತೋರಿಸುತ್ತೆ. ಅಂದರೆ ನಮ್ಮ ಮನೆ ಅಥವಾ ಆಫೀಸ್, ಅಂಗಡಿಯಲ್ಲಿ ಇರುವಂಥ ಒಂದು ನೆಗೆಟಿವ್ ಅಂಶದಿಂದ, ಋಣಾತ್ಮಕ ಶಕ್ತಿಯಿಂದ ನಮಗೆ ಈ ಥರದಂಥ ಒಂದಿಷ್ಟು ಕೆಟ್ಟ ಅನುಭವಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಹಾಗಾದರೆ ನಮಗಿಲ್ಲಿ ನಮ್ಮ ಜಾಗದಲ್ಲಿ, ಅಂದರೆ ಮನೆ, ಅಂಗಡಿ, ಆಫೀಸ್ ಎಲ್ಲಿಯಾದರೂ ಸರಿ, ಇಲ್ಲಿ ನೆಗೆಟಿವ್ ಇದೆ ಅಂತ ನಾವು ಹೇಗೆ ನೋಡ್ಕೊಳ್ಳೋದು, ಅಥವಾ ಆ ನೆಗೆಟಿವಿಟಿನ ಹೇಗೆ ನಾವು ಕ್ಲಿಯರ್ ಮಾಡ್ಕೋಬೋದು ಅಂತ ಅಂದರೆ, ತುಂಬಾ ಉತ್ತಮ ಹಾಗೂ ಸುಲಭವಾದ ಆಯ್ಕೆ ಅಂತಂದರೆ ಲಿಂಬೆಹಣ್ಣು. ತುಂಬ ಅಂಗಡಿಗಳಲ್ಲಿ ನೋಡಿರ್ತೀವಿ ನಾವು, ಅಥವಾ ಹೊರಗಡೆ ಮನೆಗಳಲ್ಲಿ ನೋಡಿರ್ತೀವಿ. ಒಂದು ನಿಂಬೆಹಣ್ಣನ್ನು ಈ ಥರ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಈ ಥರ ಒಂದು ಮಧ್ಯಮ ಗಾತ್ರದ ಒಂದು ನಿಂಬೆಹಣ್ಣನ್ನು ಹಾಕಿ, ಅಂಗಡಿಯಲ್ಲಾದರೆ ದೇವರ ಏನು ಫೋಟೋ ಇಟ್ಟಿರ್ತೀವಿ ಅಂಗಡಿಯಲ್ಲಿ ಪೂಜೆಗೆ, ಅಲ್ಲಿಟ್ಟಿರ್ತಾರೆ. ಇಲ್ಲ ಮನೆಗಳಲ್ಲಿ ಮನೆ ಎಂಟ್ರೆನ್ಸಿಗೆ ಹೋದ ತಕ್ಷಣ ಕಾಣುವಾಗಿಟ್ಟಿರ್ತಾರೆ, ಇಲ್ಲ ಅಥವಾ ಶೋಕೇಸಲ್ಲಿ ಈ ಥರ ಆದಂಥ ಒಂದು ನಿಂಬೆಹಣ್ಣನ್ನು ನೀಟಾಗಿ ಕಾಣೋ ರೀತಿಯಲ್ಲಿ ಇಟ್ಟಿರ್ತಾರೆ. ನಾವು ಮೊದಲು ನಮಗೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಇದು ಯಾವ ಕಾರಣಕ್ಕಾಗಿ ಈ ಥರ ಇವರು ನಿಂಬೆಹಣ್ಣನ್ನು ನೀರಲ್ಲಿ ಇಟ್ಟಿದ್ದಾರೆ, ಗ್ಲಾಸಲ್ಲಿ ಇಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಗ್ಲಾಸಲ್ಲಿ ಯಾಕೆ ಇಡಬೇಕು, ಲೋಟದಲ್ಲಿ ಯಾಕೆ ಇಡಬಾರ್ದು ನಿಂಬೆಹಣ್ಣನ್ನು ಅಂತ ಕೇಳೋದಾದರೆ, ಆ ನಿಂಬೆಹಣ್ಣು ಹೊರಗಿನ ಪ್ರಪಂಚಕ್ಕೆ ಕಾಣಬೇಕು. ಆ ಕೆಟ್ಟ ದೃಷ್ಟಿ, ನೆಗೆಟಿವಿಟಿ ಏನಿದ್ರೂ ಅದು ಎಳ್ಕೊಳ್ಳೋದಕ್ಕೆ ಈಸಿಯಾಗಿರಬೇಕು. ನನಗೆ ಸಡನ್ನಾಗಿ ಒಬ್ಸರ್ವ್ ಮಾಡೋರಿಗೆ ಆ ನಿಂಬೆಹಣ್ಣಿನ ಮೇಲೆ ಕಣ್ಣು ಹೋಗುತ್ತೆ ಹೊರತು ಬೇರೆ ಯಾವುದೇ ರೀತಿ ಹೋಗಲ್ಲ. ಸೊ ಹಾಗಾಗಿ ಆ ಕೆಟ್ಟ ದೃಷ್ಟಿಯನ್ನು ಕೂಡ ನೆಗೆಟಿವಿಟಿಯನ್ನು ಕೂಡ ನಿಂಬೆಹಣ್ಣು ಗ್ಲಾಸಿನ ಮೂಲಕ ಹೀರ್ಕೊಳ್ಳುತ್ತೆ. ಹಾಗಾದರೆ ಈ ನಿಂಬೆಹಣ್ಣನ್ನು ಯಾವತ್ತು ಇಡಬಹುದು? ಕೆಲವರು ಹೇಳ್ತಾರೆ ಶುಕ್ರವಾರನೇ ಇಡಬೇಕು, ಇನ್ನು ಕೆಲವರು ಶನಿವಾರ ಮಂಗಳವಾರ ಇಡಬೇಕು. ಆದರೆ ಆ ನಿಂಬೆಹಣ್ಣನ್ನು ಶುಕ್ರವಾರ ನಾವು ನೀರಲ್ಲಿ ಹಾಕಿಟ್ಟಿದ್ದೀವಿ ಅಂದ್ಕೊಳ್ಳೋಣ, ಮುಂದಿನ ಶುಕ್ರವಾರದೊಳಗಡೆ ಕೆಲವೊಮ್ಮೊಮ್ಮೆ ನಿಂಬೆಹಣ್ಣು ಪೂರ್ತಿ ಕೊಳೆತು ಹೋಗ್ಬಿಡುತ್ತೆ. ಹಾಗಿದ್ದಾಗ ನಾವು ಇನ್ನೊಂದು ಶುಕ್ರವಾರದವರೆಗೆ ಅದರಲ್ಲಿ ಕಾಯೋದ್ರಲ್ಲಿ ಖಂಡಿತವಾಗ್ಲೂ ಅರ್ಥ ಇಲ್ಲ. ಆ ಗ್ಲಾಸನ್ನು ವಾಶ್ ಮಾಡಿ, ನೀರನ್ನು ಚೇಂಜ್ ಮಾಡಿ, ಹೊಸ ನಿಂಬೆಹಣ್ಣು ಹಾಕೋದ್ರಲ್ಲಿ ತಪ್ಪಿಲ್ಲ, ಹಾಗೆ ಹಾಕಬಹುದು. ಇನ್ನು ಗ್ಲಾಸಲ್ಲಿ ಹಾಕಿರುವಂಥ ನಿಂಬೆಹಣ್ಣು ಕೆಲವು ಕಡೆ ತೇಲ್ತಾ ಇರೋದನ್ನು ನೋಡಿರ್ತೀವಿ, ಇನ್ನು ಕೆಲವು ಕಡೆ ಮುಳುಗಿರೋದನ್ನು ನೋಡಿರ್ತೀವಿ. ಮುಳುಗಿದೆ ಅಂತಂದರೆ ಅಲ್ಲಿ ನಮಗೆ ನೆಗೆಟಿವಿಟಿ ಇದೆ ಅಂತ ಅರ್ಥ. ಎಲ್ಲಿ ನೆಗೆಟಿವಿಟಿ ಇದೆಯೋ ಅಲ್ಲಿಗೆ ಫಸ್ಟು ನಿಂಬೆಹಣ್ಣು ನೀರಿನಲ್ಲಿ ಮುಳುಗುತ್ತೆ.
ಆ ಸುತ್ತಮುತ್ತಲಿನ ವಾತಾವರಣದ ನೆಗೆಟಿವಿಟಿಯನ್ನು ಎಳೆದು ನಂತರ ಅದು ಆ ನೆಗೆಟಿವಿಟಿ ಕ್ಲಿಯರ್ ಇದ್ದರೆ ಮಾತ್ರ ನಿಮಗೆ ನಿಂಬೆಹಣ್ಣು ಮೇಲುಗಡೆ ತೇಲೋದಕ್ಕೆ ಶುರು ಮಾಡುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ನಾನೇ ನೋಡ್ದಂಗೆ ಆ ನಿಂಬೆಹಣ್ಣು ಮೇಲೆ ಬಂದಿರೋ ದಾಖಲೆನೇ ಇಲ್ಲ, ಅಲ್ಲೇ ಕೆಳಗೆ ಇರುತ್ತೆ. ಒಂದು 3-4 ದಿನಕ್ಕೆಲ್ಲ ಕೊಡ್ತೋಗ್ಬಿಡುತ್ತೆ. ಹಾಗಿದ್ದಾಗ ಆ ದಿನ ಯಾವಾಗ ಅದು ಆ ಥರ ಕೊಳೆತು ಕೆಟ್ಟ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ತುಂಬ ನೆಗೆಟಿವಿಟಿ ಇದೆ ಅಂತ ಅರ್ಥ. ಸೊ ಆ ಥರ ಕೊಳೆತಾಗ ಇಮಿಡಿಯೇಟಾಗಿ ನಿಮ್ಮ ಗ್ಲಾಸನ್ನು ಕ್ಲೀನ್ ಮಾಡಿ ನಿಂಬೆಹಣ್ಣನ್ನು ಚೇಂಜ್ ಮಾಡಿ ಹಾಕಿಡೋದು ತುಂಬಾ ಒಳ್ಳೆಯದು. ಇದು ಕೆಟ್ಟ ದೃಷ್ಟಿಯಿಂದ ಕೂಡ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿರ್ಬೋದು, ಎಸ್ಪೆಷಲಿ ಹೆಣ್ಣು ದೇವಸ್ಥಾನಗಳಲ್ಲಿ, ದೇವತೆಗಳ ದೇವಸ್ಥಾನದಲ್ಲಿ ತುಂಬ ಕಡೆ ನಾವು ನಿಂಬೆಹಣ್ಣನ್ನು ಬಳಸ್ತಾರೆ. ಕೆಟ್ಟ ಕೆಲಸಕ್ಕೂ ಕೂಡ ನಿಂಬೆಹಣ್ಣನ್ನು ಬಳಸ್ತಾರೆ. ಆದರೆ ಈ ರೀತಿಯಾಗಿ ಇಟ್ಕೊಳ್ಳೋ ಸಣ್ಣ ತಂತ್ರದಿಂದ ಸಣ್ಣ ಪುಟ್ಟ ನೆಗೆಟಿವಿಟಿ ಏನೇ ಇದ್ರೂ ಕ್ಲಿಯರಾಗಿ ಹೋಗುತ್ತೆ. ನಮಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಅಟ್ಲೀಸ್ಟು ದಿನವನ್ನು ಕಳೆಯೋದಕ್ಕೆ, ಜೀವನ ಮಾಡೋದಕ್ಕೆ, ಬದುಕನ್ನು ಸುಂದರವಾಗಿಸ್ಕೊಳ್ಳೋದಕ್ಕೆ ನಿಂಬೆಹಣ್ಣು ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಸೊ ಆದಷ್ಟು ಎಲ್ಲರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇಡಬೇಕಾಗತ್ತೆ ಗ್ಲಾಸನ್ನು. ನೋಡಿ, ನಾನಿಲ್ಲಿ ನಮ್ಮ ಮೇನ್ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀವಿ. ಈ ಥರ ಹಾಕಿದಾಗ ಕೆಳಗೆ ಬಂತು, ಈಗ ಮೇಲೆ ಬಂದಿದೆ. ಸ್ವಲ್ಪ ಏನಾದರೂ ನೆಗೆಟಿವಿಟಿ ಇದ್ದರೆ ಎಳ್ಕೊಂಡು ಮೇಲೆ ಬರುತ್ತೆ. ಸೊ ನೋಡಿದ್ರಲ್ವ, ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳಿಂದ ನಮ್ಮ ಜೀವನ ಸುಂದರವಾಗುತ್ತೆ. ಅಥವಾ ಸಣ್ಣ ಪುಟ್ಟ ಟಿಪ್ಸ್ಗಳಿಂದ ಕಷ್ಟಗಳು ಕ್ಲಿಯರ್ ಆಗ್ತಾರೆ ಹೇಳಾಗೆ. ಮಾಡೋದ್ರಲ್ಲಿ ತಪ್ಪೇನಿದೆ. ಈ ಥರವಾದ ಸಿಂಪಲಾದ ವಿಡಿಯೋಗಳನ್ನು ನೋಡಬೇಕು ಅಂತ ಆದರೆ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೆ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ